ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಈ ಭೀಕರವಾದಂತ ಕದನ ಐತಲ್ಲ, ವಿಶ್ವದ ದೊಡ್ಡಣ್ಣ ಅಮೆರಿಕಾದ ಮೇಲೆ ಬೀರುವಂತ ಪರಿಣಾಮ ಏನು ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಅಮೆರಿಕಕ್ಕೆ ಏನ್ ನಷ್ಟ ಆಗುತ್ತೆ ಅಂತ ಹೇಳಿ. ಅಮೆರಿಕಾದ ಬೊಕ್ಕಸ ಖಾಲಿ ಮಾಡ್ತಾ ಇದೆ ಗಲ್ಫ್ ವಾರ್. ಇದು ನಿಜವಾದ ಮಾತಿದು. ಅಮೆರಿಕ ಯುದ್ಧೋನ್ಮಾದದಲ್ಲಿದೆ. ಅಮೆರಿಕಾದ ಬೊಕ್ಕಸ ಖಾಲಿ ಆಗ್ತಾ ಇದೆ. 6 ದಿನಗಳ ಯುದ್ಧದ ಖರ್ಚು ಸುಮಾರು $11 ಶತಕೋಟಿ. ಅಮೆರಿಕ ಇದಕ್ಕೆ ವ್ಯಯಿಸಿರುವಂತ ದುಡ್ಡು $11 ಕೋಟಿ ವರೆಗೂ ಕೂಡ ಅಮೆರಿಕ ದುಡ್ಡು ಖರ್ಚು ಮಾಡಿದೆ. ಈಗ ಯುದ್ಧ 20ನೇ ದಿನಕ್ಕೆ ಕಾಲಿಟ್ಟಿದೆ. ಏನಿಲ್ಲ ಅಂದ್ರೂ ಕೂಡ $50 ಬಿಲಿಯನ್ ಅಮೆರಿಕಕ್ಕೆ ಖರ್ಚಾಗಿರಬಹುದು ಈ 20 ದಿನಗಳಲ್ಲಿ. ಈ ಯುದ್ಧಕ್ಕಾಗಿ ಅಮೆರಿಕ ಸುರಿದಿರುವ ದುಡ್ಡು. ಇನ್ನು $200 ಬಿಲಿಯನ್ ಬೇಕು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಇಲ್ಲಿಗೆ ಇದು ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ. ಹಾಗಾಗಿ $200 ಬಿಲಿಯನ್ ಬೇಕು ಅಂತ ಹೇಳಿ ಅಮೆರಿಕ ರಕ್ಷಣಾ ಇಲಾಖೆ ಕೇಳಿದೆ. ಇದೇ ಪ್ರಸ್ತಾವವನ್ನ ಅಲ್ಲಿನ ಕಾಂಗ್ರೆಸ್ ಅಂದ್ರೆ ಸಂಸತ್ತಿನಲ್ಲಿ ಬೇಡಿಕೆಯನ್ನ ಇಡಲಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡಲಿದ್ದಾರೆ. $200 ಬಿಲಿಯನ್ ಗೆ ಸಂಸತ್ತು ಒಪ್ಪುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ಇರಾನ್ ಯುದ್ಧ ವೆಚ್ಚಕ್ಕಾಗಿ $200 ಬಿಲಿಯನ್ ಕೊಡುವುದಕ್ಕೆ ಅಮೆರಿಕ ಸಂಸತ್ ಅಥವಾ ಕಾಂಗ್ರೆಸ್ ಒಪ್ಪುವ ಸಾಧ್ಯತೆ ಕಡಿಮೆ ಇದೆ. ಈ ಸಂಬಂಧ ದೀರ್ಘ ಚರ್ಚೆಗಳಾಗಬಹುದು. ಟ್ರಂಪ್ಗೆ ಇದರಿಂದ ರಾಜಕೀಯ ವಿರೋಧ ಎದುರಾಗಬಹುದು. ಟ್ರಂಪ್ಗೆ ಇದರಿಂದ ಬಹಳ ಹಿನ್ನಡೆಯೂ ಕೂಡ ಆಗಬಹುದು. ಅಮೆರಿಕ ಶಸ್ತ್ರಾಸ್ತ್ರ ಸ್ಟಾಕ್ ಖಾಲಿ ಆಗ್ತಾ ಇದೆ. ಎಸ್, ಎಕ್ಸಾಕ್ಟ್ಲಿ. ಅಮೆರಿಕ ಈಗ ಇಸ್ರೇಲ್ಗೂ ಕೂಡ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ. ಇತ್ತ ತಾನೂ ಕೂಡ ತನ್ನ ನೆಲೆಗಳ ಮೇಲೆ ದಾಳಿ ಮಾಡಿದಾಗ ಅದನ್ನ ಹಿಮ್ಮೆಟ್ಟಿಸಬೇಕಾಗಿದೆ. ಮತ್ತೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಿರುವಂತಹ ಸಮಯದಲ್ಲಿ ಅವರ ಬೆನ್ನಿಗೂ ಕೂಡ ನಿಲ್ಲಬೇಕಾಗಿದೆ. ಹೀಗಾಗಿ ಇರಾನ್ ಯುದ್ಧದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರದ ಸ್ಟಾಕ್ ಖಾಲಿಯಾಗಿದೆ. ಹೊಸ ವೆಪನ್ ಉತ್ಪಾದನೆ ಆಗಬೇಕಾಗಿದೆ. ಅದಕ್ಕೆ ರಾ ಮೆಟೀರಿಯಲ್ಗೆ ದುಡ್ಡು ಬೇಕಾಗುತ್ತೆ. ಮತ್ತೆ ಅದು ಸಕಾಲಕ್ಕೆ ಸಿಗಬೇಕು. ಈ ಸಮಸ್ಯೆ ಅಮೆರಿಕವನ್ನು ಕಾಡ್ತಾ ಇದೆ. ಅಮೆರಿಕ ಬಾಗಿಲಿಗೆ ಇರಾನ್ನ ಡ್ರೋನ್ಗಳು ಈಗ ಬಂದಿದ್ದಾವೆ. ಅಮೆರಿಕದ ಗಡಿಯನ್ನ ದಾಟಿ, ರಾಡಾರ್ ಸಿಸ್ಟಮ್ ಅನ್ನ ದಾಟಿ ಅಮೆರಿಕದ ಭೂಪ್ರದೇಶದ ಒಳಗಡೆ ಇರಾನ್ನ ಡ್ರೋನ್ಗಳು ಈಗ ಹಾರಾಟ ಮಾಡ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ ಅಮೆರಿಕಕ್ಕೆ ಇದು ಥ್ರೆಟ್ ಅಲ್ವಾ? ವಾಷಿಂಗ್ಟನ್ ನಲ್ಲೇ ಅಮೆರಿಕದ ವಿದೇಶಾಂಗ ಸಚಿವ ರೋಬಿಯೋ ಮತ್ತು ರಕ್ಷಣಾ ಸಚಿವ ಹೆಕ್ಸೆತ್ ಮೀಟಿಂಗ್ ಮಾಡ್ತಿದ್ದ ಕಟ್ಟಡದಲ್ಲೇ ಅಜ್ಞಾತ ಡ್ರೋನ್ ಬಂದಿದೆ. ಅಮೆರಿಕ ಸೇನಾ ನೆಲೆಗಳ ಮೇಲೂ ಕೂಡ ಡ್ರೋನ್ ಹಾರಿದೆ. ಅಂದ್ರೆ ಅಮೆರಿಕ ಕೂಡ ಸೇಫ್ ಅಲ್ಲ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಅತಿದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಹಾನಿಯಾಗಿದೆ. ಅಮೆರಿಕದ ಅತಿದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದಕ್ಕೂ ಕೂಡ ಹಾನಿ ಮಾಡಿದೆ ಅಂತೇಳಿ ಇರಾನ್ ಹೇಳಿದೆ. ಅಮೆರಿಕ ಒಪ್ಕೊಂಡಿದೆ ಅದನ್ನ. ಮೆಡಿಟೇರಿಯನ್ ಸಮುದ್ರದಲ್ಲಿದ್ದ ಯುಎಸ್ಎಸ್ ಜೆರಾಲ್ಡ್ ಪೋಲ್ಡ್ ವಿಮಾನ ವಾಹಕ ಯುದ್ಧ ನೌಕೆಗೆ ಹಾನಿಯಾಗಿರುವುದಾಗಿ ಅಮೆರಿಕವೇ ಒಪ್ಕೊಂಡಿದೆ. ಇರಾನ್ ಮಿಸೈಲ್ಗಳಿಂದಲೇ ಬೆಂಕಿ ಹೊತ್ತಿಕೊಂಡಿದೆ ಅಂತೇಳಿ ಇರಾನ್ ಹೇಳ್ತಾ ಇದೆ. ತಾಂತ್ರಿಕ ದೋಷ ಅಂತ ಅಮೆರಿಕ ಹೇಳ್ತಾ ಇದೆ. ಈಗ ಅದನ್ನ ದುರಸ್ತಿಗಾಗಿಯೇ ಗ್ರೀಕ್ಗೆ ರವಾನಿಸಲಾಗಿದೆ. ಕೇವಲ ಯುಎಸ್ಎಸ್ ಅಬ್ರಹಾಂ ಲಿಂಕನ್ ಏರ್ ಕ್ರಾಫ್ಟ್ ಕೆರಿಯರ್ ಮಾತ್ರ ಪರ್ಷಿಯನ್ ಕೊಲ್ಲಿಯದಿದೆ. ಇದು ಕೂಡ ಅಮೆರಿಕಕ್ಕೆ ಆದ ಅತಿದೊಡ್ಡ ಹಿನ್ನಡೆ ಆಗಿದೆ. ಗಲ್ಫ್ ಯುದ್ಧದಲ್ಲಿ ಟ್ರಂಪ್ ಏಕಾಂಗಿಯಾಗಿದ್ದಾರೆ. ಹೌದು, ಎಕ್ಸಾಕ್ಟ್ಲಿ. ನ್ಯಾಟೋ ದೇಶಗಳ ಬಳಿ ಸಹಾಯವನ್ನ ಕೇಳಿದ್ರು ಹಾರ್ಮೋಜನ್ ಬಂದ್ ಮಾಡುವ ಅಥವಾ ಹಾರ್ಮೋಜನ್ ನಾವು ಕಬ್ಜಾ ಮಾಡುವ ಅಂತೇಳಿ. ಆದ್ರೆ ಅಮೆರಿಕಕ್ಕೆ ನ್ಯಾಟೋ ರಾಷ್ಟ್ರಗಳು ಕೈ ಕೊಟ್ಟಿದ್ದಾವೆ. ಹಾರ್ಮೋಜ್ ಜಲಸಂಧಿಗೆ ಯುದ್ಧ ನೌಕೆಯನ್ನ ರವಾನಿಸಲು ದೋಸ್ತಿ ಸರ್ಕಾರಗಳೇ ಈಗ ನಿರಾಕರಿಸಿದ್ದಾವೆ. ಅಮೆರಿಕದ ಮಾತು ಕೇಳಿಕೊಂಡು ಅಮೆರಿಕದ ಕಾಲಬುಡದಲ್ಲಿ ಇರುವಂತಹ ರಾಷ್ಟ್ರಗಳೇ ನಾವು ಬರಲ್ಲ ಅಂತೇಳಿ ಹೇಳಿದ್ದಾರೆ. ಟ್ರಂಪ್ ಯುದ್ಧಕ್ಕೆ ನಾವ್ಯಾಕೆ ಬೆಲೆ ತೆರಬೇಕು ಅಂತ ಹೇಳಿ ಕೇಳಿದಾವೆ. ಇದು ಕೂಡ ಟ್ರಂಪ್ಗೆ ಅತಿದೊಡ್ಡ ಹಿನ್ನಡೆ. ಗಲ್ಫ್ ರಾಷ್ಟ್ರಗಳು ಅಮೆರಿಕದಿಂದ ಈಗ ದೂರ ಸರಿತಾ ಇದ್ದಾವೆ. ಅಮೆರಿಕ ಬೇಡದ ಯುದ್ಧವನ್ನ ತಮ್ಮ ಮೇಲೆ ಹೇರಿವೆ. ಗಲ್ಫ್ ರಾಷ್ಟ್ರಗಳನ್ನ ಇರಾನ್ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಹೀಗಿರುವಾಗ ತಮ್ಮ ಮೇಲೆ ಯಾಕೆ ಈ ರೀತಿಯ ಒಂದು ಗದಾಪ್ರಹಾರ? ಇದು ಗಲ್ಫ್ ದೇಶಗಳ ಅಭಿಪ್ರಾಯವಾಗಿದೆ. ಯುದ್ಧ ಅಮೆರಿಕ ಇಸ್ರೇಲ್ನದ್ದಾದ್ರೂ ಕೂಡ ದಾಳಿ ಆಗ್ತಿರೋದು ಮಾತ್ರ ಸೌದಿ, ಕತಾರ್, ಯುಎಇ, ಬಹ್ರೇನ್, ಇರಾಕ್, ಕುವೈತ್ ಮುಂತಾದ ದೇಶಗಳ ಮೇಲೆ. ನಾವು ಯಾಕೆ ಇದರಲ್ಲಿ ಭಾಗಿಯಾಗಬೇಕು ಅಥವಾ ನಮಗಿದಕ್ಕೆ ಏನ್ ಸಂಬಂಧ ಅನ್ನುವಂಥದ್ದು ಅವರು ವಿಚಾರ ಆಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಹಿಂದೆ ಸರಿದಿದ್ದಾರೆ. ಚೀನಾ ರಷ್ಯಾಕ್ಕೆ ಹಣಕಾಸು ಲಾಭ ಆಗ್ತಾ ಇದೆ. ಗಲ್ಫ್ ಯುದ್ಧದಿಂದ ಪರೋಕ್ಷ ಲಾಭವಾಗ್ತಿರೋದು ಚೀನಾ ಮತ್ತು ರಷ್ಯಾಕ್ಕೆ. ರಷ್ಯಾದ ಕ್ರೂಡ್ ಆಯಿಲ್ಗೆ ಎಲ್ಲೆಡೆ ಬೇಡಿಕೆ ಬಂದಿದೆ. ಇರಾನ್ ಡಿಸ್ಕೌಂಟ್ ರೇಟ್ ನಲ್ಲಿ ತೈಲವನ್ನ ಚೀನಾಗೆ ಕಳಿಸ್ತಾ ಇದೆ. ಯುದ್ಧ ಶಸ್ತ್ರಾಸ್ತ್ರಗಳನ್ನ ರಷ್ಯಾ ಮತ್ತು ಚೀನಾ ಇರಾನ್ಗೆ ರವಾನಿಸಿದೆ. ಇದರಲ್ಲಿ ದುಡ್ಡು ಮಾಡಿಕೊಳ್ತಾ ಇರೋದು ಚೀನಾ ಮತ್ತೆ ರಷ್ಯಾ. ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗ್ತಾ ಇದೆ. ಗಲ್ಫ್ ಯುದ್ಧದ ಪರಿಣಾಮ ಪೂರೈಕೆ ಇಲ್ಲದೆ ಇರೋದ್ರಿಂದಾಗಿ ಅಮೆರಿಕದಲ್ಲಿ ಪೆಟ್ರೋಲ್ ಗ್ಯಾಸ್ ಬೆಲೆ ಗಗನಕ್ಕೇರ್ತಾ ಇದೆ. ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ $1 ಏರಿಕೆಯಾಗಿದೆ. ಯುದ್ಧ ನಿಲ್ಲುವ ಸೂಚನೆಗಳೇ ಇಲ್ಲ.
ಒಂದು ಹಂತದಲ್ಲಿ ಅಮೆರಿಕ ಖುದ್ದು ಯುದ್ಧವನ್ನ ನಿಲ್ಲಿಸುವ ಮಾತುಗಳನ್ನು ಆಡ್ತಾ ಇದ್ರು ಕೂಡ ಸಂಧಾನಕ್ಕೆ ಇರಾನ್ ಮಾತ್ರ ಸುತಾರಾಮ್ ಒಪ್ತಾ ಇಲ್ಲ. ಯುದ್ಧ ಹೀಗೆ ಮುಂದುವರಿತು ಅನ್ನೋದಾದ್ರೆ ಅಮೆರಿಕ ಆರ್ಥಿಕವಾಗಿ ದಿವಾಳಿಯಾಗಲೂ ಕೂಡ ಬಹುದು. ಇದೆಲ್ಲವೂ ಕೂಡ ಅಮೆರಿಕಕ್ಕೆ ಎದುರಾಗಿರುವಂತಹ ಸಂಕಷ್ಟ, ನಷ್ಟ ಎಲ್ಲವೂ ಈ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ. ಯುದ್ಧೋನ್ಮಾದದಲ್ಲಿ ಅಮೆರಿಕ ಹೋಯಿತು, ಈಗ ಅಮೆರಿಕಕ್ಕೆ ಅದು ಹಿನ್ನಡೆಯಾಗುತ್ತಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಈ ಭೀಕರವಾದಂತಹ ಕದನ ಐತಲ್ಲ, ವಿಶ್ವದ ದೊಡ್ಡಣ್ಣ ಅಮೆರಿಕದ ಮೇಲೆ ಬೀರುವಂತ ಪರಿಣಾಮ ಏನು ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಅಮೆರಿಕಕ್ಕೆ ಏನ್ ನಷ್ಟ ಆಗತ್ತೆ ಅಂತ ಹೇಳಿ. ಅಮೆರಿಕದ ಬೊಕ್ಕಸ ಖಾಲಿ ಮಾಡ್ತಾ ಇದೆ ಗಲ್ಫ್ ವಾರ್. ಇದು ನಿಜವಾದ ಮಾತಿದು. ಅಮೆರಿಕ ಯುದ್ಧೋನ್ಮಾದದಲ್ಲಿದೆ, ಅಮೆರಿಕದ ಬೊಕ್ಕಸ ಖಾಲಿ ಆಗ್ತಾ ಇದೆ. 6 ದಿನಗಳ ಯುದ್ಧದ ಖರ್ಚು ಸುಮಾರು $11 ಶತಕೋಟಿ. ಅಮೆರಿಕ ಇದಕ್ಕೆ ವ್ಯಯಿಸಿರುವಂತ ದುಡ್ಡು $11 ಶತಕೋಟಿ ವರೆಗೂ ಕೂಡ ಅಮೆರಿಕ ದುಡ್ಡು ಖರ್ಚು ಮಾಡಿದೆ. ಈಗ ಯುದ್ಧ 20ನೇ ದಿನಕ್ಕೆ ಕಾಲಿಟ್ಟಿದೆ. ಏನಿಲ್ಲ ಅಂದ್ರೂ ಕೂಡ $50 ಬಿಲಿಯನ್ ಅಮೆರಿಕಕ್ಕೆ ಖರ್ಚಾಗಿರಬಹುದು ಈ 20 ದಿನಗಳಲ್ಲಿ. ಈ ಯುದ್ಧಕ್ಕಾಗಿ ಅಮೆರಿಕ ಸುರಿದಿರುವ ದುಡ್ಡು ಇನ್ನು $200 ಬಿಲಿಯನ್ ಬೇಕು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಇಲ್ಲಿಗೆ ಇದು ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ. ಹಾಗಾಗಿ $200 ಬಿಲಿಯನ್ ಬೇಕು ಅಂತ ಹೇಳಿ ಅಮೆರಿಕ ರಕ್ಷಣಾ ಇಲಾಖೆ ಕೇಳಿದೆ. ಇದೇ ಪ್ರಸ್ತಾವವನ್ನ ಅಲ್ಲಿನ ಕಾಂಗ್ರೆಸ್ ಅಂದ್ರೆ ಸಂಸತ್ತಿನಲ್ಲಿ ಬೇಡಿಕೆಯನ್ನ ಇಡಲಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡಲಿದ್ದಾರೆ. $200 ಬಿಲಿಯನ್ ಗೆ ಸಂಸತ್ತು ಒಪ್ಪುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ಇರಾನ್ ಯುದ್ಧ ವೆಚ್ಚಕ್ಕಾಗಿ $200 ಬಿಲಿಯನ್ ಕೊಡುವುದಕ್ಕೆ ಅಮೆರಿಕ ಸಂಸತ್ ಅಥವಾ ಕಾಂಗ್ರೆಸ್ ಒಪ್ಪುವ ಸಾಧ್ಯತೆ ಕಡಿಮೆ ಇದೆ. ಈ ಸಂಬಂಧ ದೀರ್ಘ ಚರ್ಚೆಗಳಾಗಬಹುದು. ಟ್ರಂಪ್ಗೆ ಇದರಿಂದ ರಾಜಕೀಯ ವಿರೋಧ ಎದುರಾಗಬಹುದು. ಟ್ರಂಪ್ಗೆ ಇದರಿಂದ ಬಹಳ ಹಿನ್ನಡೆಯೂ ಕೂಡ ಆಗಬಹುದು. ಅಮೆರಿಕ ಶಸ್ತ್ರಾಸ್ತ್ರ ಸ್ಟಾಕ್ ಖಾಲಿ ಆಗ್ತಾ ಇದೆ. ಎಸ್, ಎಕ್ಸಾಕ್ಟ್ಲಿ. ಅಮೆರಿಕ ಈಗ ಇಸ್ರೇಲ್ಗೂ ಕೂಡ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ. ಇತ್ತ ತಾನೂ ಕೂಡ ತನ್ನ ನೆಲೆಗಳ ಮೇಲೆ ದಾಳಿ ಮಾಡಿದಾಗ ಅದನ್ನ ಹಿಮ್ಮೆಟ್ಟಿಸಬೇಕಾಗಿದೆ. ಮತ್ತೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಿರುವಂತಹ ಸಮಯದಲ್ಲಿ ಅವರ ಬೆನ್ನಿಗೂ ಕೂಡ ನಿಲ್ಲಬೇಕಾಗಿದೆ. ಹೀಗಾಗಿ ಇರಾನ್ ಯುದ್ಧದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರದ ಸ್ಟಾಕ್ ಖಾಲಿಯಾಗಿದೆ. ಹೊಸ ವೆಪನ್ ಉತ್ಪಾದನೆ ಆಗಬೇಕಾಗಿದೆ. ಅದಕ್ಕೆ ರಾ ಮೆಟೀರಿಯಲ್ಗೆ ದುಡ್ಡು ಬೇಕಾಗುತ್ತೆ, ಮತ್ತೆ ಅದು ಸಕಾಲಕ್ಕೆ ಸಿಗಬೇಕು. ಈ ಸಮಸ್ಯೆ ಅಮೆರಿಕವನ್ನ ಕಾಡ್ತಾ ಇದೆ. ಅಮೆರಿಕ ಬಾಗಿಲಿಗೆ ಇರಾನ್ನ ಡ್ರೋನ್ಗಳು ಈಗ ಬಂದಿದ್ದಾವೆ. ಅಮೆರಿಕದ ಗಡಿಯನ್ನ ದಾಟಿ, ರಾಡಾರ್ ಸಿಸ್ಟಮ್ ಅನ್ನ ದಾಟಿ ಅಮೆರಿಕದ ಭೂಪ್ರದೇಶದ ಒಳಗಡೆ ಇರಾನ್ನ ಡ್ರೋನ್ಗಳು ಈಗ ಹಾರಾಟ ಮಾಡ್ತಾ ಇದ್ದಾವೆ. ಹೀಗೆಲ್ಲ ಇರುವಾಗ ಅಮೆರಿಕಕ್ಕೆ ಇದು ಥ್ರೆಟ್ ಅಲ್ವಾ? ವಾಷಿಂಗ್ಟನ್ ನಲ್ಲೇ ಅಮೆರಿಕದ ವಿದೇಶಾಂಗ ಸಚಿವ ರೋಬಿಯೋ ಮತ್ತು ರಕ್ಷಣಾ ಸಚಿವ ಹೆಕ್ಸೆತ್ ಮೀಟಿಂಗ್ ಮಾಡ್ತಿದ್ದ ಕಟ್ಟಡದಲ್ಲೇ ಅಜ್ಞಾತ ಡ್ರೋನ್ ಬಂದಿದೆ. ಅಮೆರಿಕ ಸೇನಾ ನೆಲೆಗಳ ಮೇಲೂ ಕೂಡ ಡ್ರೋನ್ ಹಾರಿದೆ. ಅಂದ್ರೆ ಅಮೆರಿಕ ಕೂಡ ಸೇಫ್ ಅಲ್ಲ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಅತಿದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಹಾನಿಯಾಗಿದೆ. ಅಮೆರಿಕದ ಅತಿದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದಕ್ಕೂ ಕೂಡ ಹಾನಿ ಮಾಡಿದೆ ಅಂತ ಹೇಳಿ ಇರಾನ್ ಹೇಳಿದೆ. ಅಮೆರಿಕ ಒಪ್ಕೊಂಡಿದೆ ಅದನ್ನ. ಮೆಡಿಟೇರಿಯನ್ ಸಮುದ್ರದಲ್ಲಿದ್ದ ಯುಎಸ್ಎಸ್ ಜೆರಾಲ್ಡ್ ಫೋರ್ಡ್ ವಿಮಾನ ವಾಹಕ ಯುದ್ಧ ನೌಕೆಗೆ ಹಾನಿಯಾಗಿರುವುದಾಗಿ ಅಮೆರಿಕವೇ ಒಪ್ಕೊಂಡಿದೆ. ಇರಾನ್ ಮಿಸೈಲ್ಗಳಿಂದಲೇ ಬೆಂಕಿ ಹೊತ್ತಿಕೊಂಡಿದೆ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ತಾಂತ್ರಿಕ ದೋಷ ಅಂತ ಅಮೆರಿಕ ಹೇಳ್ತಾ ಇದೆ. ಈಗ ಅದನ್ನ ದುರಸ್ತಿಗಾಗಿಯೇ ಗ್ರೀಕ್ಗೆ ರವಾನಿಸಲಾಗಿದೆ. ಕೇವಲ ಯುಎಸ್ಎಸ್ ಅಬ್ರಹಾಂ ಲಿಂಕನ್ ಏರ್ ಕ್ರಾಫ್ಟ್ ಕೆರಿಯರ್ ಮಾತ್ರ ಪರ್ಷಿಯನ್ ಕೊಲ್ಲಿಯದಿದೆ. ಇದು ಕೂಡ ಅಮೆರಿಕಕ್ಕೆ ಆದ ಅತಿದೊಡ್ಡ ಹಿನ್ನಡೆ ಆಗಿದೆ. ಗಲ್ಫ್ ಯುದ್ಧದಲ್ಲಿ ಟ್ರಂಪ್ ಏಕಾಂಗಿಯಾಗಿದ್ದಾರೆ. ಹೌದು, ಎಕ್ಸಾಕ್ಟ್ಲಿ. ನ್ಯಾಟೋ ದೇಶಗಳ ಬಳಿ ಸಹಾಯವನ್ನ ಕೇಳಿದ್ರು ಹಾರ್ಮೋಜ್ ಅನ್ನು ಬಂದ್ ಮಾಡುವ ಅಥವಾ ಹಾರ್ಮೋಜ್ ಅನ್ನ ನಾವು ಕಬ್ಜಾ ಮಾಡುವ ಅಂತೇಳಿ. ಆದ್ರೆ ಅಮೆರಿಕಕ್ಕೆ ನ್ಯಾಟೋ ರಾಷ್ಟ್ರಗಳು ಕೈ ಕೊಟ್ಟಿದ್ದಾವೆ. ಹಾರ್ಮೋಜ್ ಜಲಸಂಧಿಗೆ ಯುದ್ಧ ನೌಕೆಯನ್ನ ರವಾನಿಸಲು ದೋಸ್ತಿ ಸರ್ಕಾರಗಳೇ ಈಗ ನಿರಾಕರಿಸಿದ್ದಾವೆ. ಅಮೆರಿಕದ ಮಾತು ಕೇಳಿಕೊಂಡು ಅಮೆರಿಕದ ಕಾಲಬುಡದಲ್ಲಿ ಇರುವಂತಹ ರಾಷ್ಟ್ರಗಳೇ ನಾವು ಬರಲ್ಲ ಅಂತೇಳಿ ಹೇಳಿದ್ದಾರೆ. ಟ್ರಂಪ್ ಯುದ್ಧಕ್ಕೆ ನಾವ್ಯಾಕೆ ಬೆಲೆ ತೆರಬೇಕು ಅಂತ ಹೇಳಿ ಕೇಳಿದಾವೆ. ಇದು ಕೂಡ ಟ್ರಂಪ್ಗೆ ಅತಿದೊಡ್ಡ ಹಿನ್ನಡೆ. ಗಲ್ಫ್ ರಾಷ್ಟ್ರಗಳು ಅಮೆರಿಕದಿಂದ ಈಗ ದೂರ ಸರಿತಾ ಇದ್ದಾವೆ. ಅಮೆರಿಕ ಬೇಡದ ಯುದ್ಧವನ್ನ ತಮ್ಮ ಮೇಲೆ ಹೇರಿವೆ. ಗಲ್ಫ್ ರಾಷ್ಟ್ರಗಳನ್ನ ಇರಾನ್ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಹೀಗಿರುವಾಗ ತಮ್ಮ ಮೇಲೆ ಯಾಕೆ ಈ ರೀತಿಯ ಒಂದು ಗದಾಪ್ರಹಾರ? ಇದು ಗಲ್ಫ್ ದೇಶಗಳ ಅಭಿಪ್ರಾಯವಾಗಿದೆ. ಯುದ್ಧ ಅಮೆರಿಕ ಇಸ್ರೇಲ್ನದ್ದಾದ್ರೂ ಕೂಡ ದಾಳಿ ಆಗ್ತಿರೋದು ಮಾತ್ರ ಸೌದಿ, ಕತಾರ್, ಯುಎಇ, ಬಹ್ರೇನ್, ಇರಾಕ್, ಕುವೈತ್ ಮುಂತಾದ ದೇಶಗಳ ಮೇಲೆ. ನಾವು ಯಾಕೆ ಇದರಲ್ಲಿ ಭಾಗಿಯಾಗಬೇಕು ಅಥವಾ ನಮಗಿದಕ್ಕೆ ಏನ್ ಸಂಬಂಧ ಅನ್ನುವಂಥದ್ದು ಅವ್ರ ವಿಚಾರ ಆಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಹಿಂದೆ ಸರಿದಿದ್ದಾರೆ. ಚೀನಾ ರಷ್ಯಾಕ್ಕೆ ಹಣಕಾಸು ಲಾಭ ಆಗ್ತಾ ಇದೆ. ಗಲ್ಫ್ ಯುದ್ಧದಿಂದ ಪರೋಕ್ಷ ಲಾಭವಾಗ್ತಿರೋದು ಚೀನಾ ಮತ್ತು ರಷ್ಯಾಕ್ಕೆ. ರಷ್ಯಾದ ಕ್ರೂಡ್ ಆಯಿಲ್ಗೆ ಎಲ್ಲೆಡೆ ಬೇಡಿಕೆ ಬಂದಿದೆ.
ಇರಾನ್ ಡಿಸ್ಕೌಂಟ್ ರೇಟ್ ನಲ್ಲಿ ತೈಲವನ್ನ ಚೀನಾಗೆ ಕಳಿಸ್ತಾ ಇದೆ. ಯುದ್ಧ ಶಸ್ತ್ರಾಸ್ತ್ರಗಳನ್ನ ರಷ್ಯಾ ಮತ್ತು ಚೀನಾ ಇರಾನ್ಗೆ ರವಾನಿಸಿದೆ. ಇದರಲ್ಲಿ ದುಡ್ಡು ಮಾಡಿಕೊಳ್ತಾ ಇರೋದು ಚೀನಾ ಮತ್ತೆ ರಷ್ಯಾ. ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗ್ತಾ ಇದೆ. ಗಲ್ಫ್ ಯುದ್ಧದ ಪರಿಣಾಮ ಪೂರೈಕೆ ಇಲ್ಲದೆ ಇರೋದ್ರಿಂದಾಗಿ ಅಮೆರಿಕದಲ್ಲಿ ಪೆಟ್ರೋಲ್ ಗ್ಯಾಸ್ ಬೆಲೆ ಗಗನಕ್ಕೇರ್ತಾ ಇದೆ. ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ $1 ಏರಿಕೆ ಆಗಿದೆ. ಯುದ್ಧ ನಿಲ್ಲುವ ಸೂಚನೆಗಳೇ ಇಲ್ಲ. ಒಂದು ಹಂತದಲ್ಲಿ ಅಮೆರಿಕ ಖುದ್ದು ಯುದ್ಧವನ್ನ ನಿಲ್ಲಿಸುವ ಮಾತುಗಳನ್ನಾಡ್ತಾ ಇದ್ರೂ ಕೂಡ ಸಂಧಾನಕ್ಕೆ ಇರಾನ್ ಮಾತ್ರ ಸುತರಾಂ ಒಪ್ತಾ ಇಲ್ಲ. ಯುದ್ಧ ಹೀಗೆ ಮುಂದುವರಿತು ಅನ್ನೋದಾದ್ರೆ ಅಮೆರಿಕ ಆರ್ಥಿಕವಾಗಿ ದಿವಾಳಿಯಾಗಲೂ ಕೂಡಬಹುದು. ಇದೆಲ್ಲವೂ ಕೂಡ ಅಮೆರಿಕಕ್ಕೆ ಎದುರಾಗಿರುವಂತಹ ಸಂಕಷ್ಟ, ನಷ್ಟ ಎಲ್ಲವೂ ಈ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ. ಯುದ್ಧೋನ್ಮಾದದಲ್ಲಿ ಅಮೆರಿಕ ಹೋಯಿತು, ಈಗ ಅಮೆರಿಕಕ್ಕೆ ಅದು ಹಿನ್ನಡೆಯಾಗುತ್ತಿದೆ.